ಇಷ್ಟು ದಿನ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿಯವರು ಕ್ಷಮೆ ಕೇಳಬೇಕು, ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು, ಅಮಿತ್ ಶಾ ಅವರು ಕ್ಷಮೆ ಕೇಳಬೇಕು, ಅಮಿತ್ ಶಾ ಅವರು ಉತ್ತರವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ರು. ಆದರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸದನದಲ್ಲಿ ಆಡಿರತಕ್ಕಂತಹ ಮಾತುಗಳಿಗೆ ಖರ್ಗೆ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ಆಡಳಿತ ಪಕ್ಷದವರು ಪಟ್ಟು ಹಿಡಿದರು. ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ರೋಷಾವೇಶದ ಭಾಷಣವನ್ನ ರಾಜ್ಯಸಭೆಯಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಸಂಬಂಧಪಟ್ಟಂತಹ ತಿದ್ದುಪಡಿ ವಿಧೇಯಕವನ್ನ ಏನು ಸರ್ಕಾರ ತಂದಿದೆ, ಅದರ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಪಟ್ಟು ಹಿಡಿದರು. ಸದನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಷಮೆಯಾಚನೆ ಮಾಡಬೇಕು ಅಂತೇಳಿ JP ನಡ್ಡಾ ಅವರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಇಷ್ಟಕ್ಕೂ ಖರ್ಗೆ ಅವರ ಭಾಷಣ ಹೇಗಿತ್ತು, ಖರ್ಗೆ ಅವರ ಖಾರದ ಮಾತು ಹೇಗಿತ್ತು ಅನ್ನೋದನ್ನು ನಾವು ಮೊದಲಿಗೆ ಗಮನಿಸಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ, ಬಹಳ ಖಡಾಖಂಡಿತವಾಗಿ ಇವತ್ತು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷವಾಗಿ ನೀಟ್ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಗೆ ಅತ್ಯಂತ ಕಟುವಾಗಿ ಅವರು ಖಂಡನೆಯನ್ನು ವ್ಯಕ್ತಪಡಿಸಿದರು ರಾಜ್ಯಸಭೆಯ ಚರ್ಚೆಯ ಸಂದರ್ಭದಲ್ಲಿ. ಹಾಗೆಯೇ ರಾಜ್ಯಸಭೆಯಲ್ಲಿ ಹೊಸ ವಿಧೇಯಕದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡ್ತಾ ಹೋದರು. ವಿಧೇಯಕದ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಹಾಗೂ ವಿಧೇಯಕ ವಿಳಂಬದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ವಿಧೇಯಕದ ಅನುಷ್ಠಾನದ ಬಗ್ಗೆ ವಿಚಾರದಲ್ಲಿ, ಅದು ಕಾನೂನು ಆಗಿದ್ದಾಗ ಅನುಷ್ಠಾನದ ವಿಚಾರದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್, ಹೆಡ್ಲೈನ್ ಮೋಹವನ್ನ ಬಿಟ್ಟು ಸದನಕ್ಕೆ ಬನ್ನಿ ಅನ್ನುವಂತಹ ಸವಾಲನ್ನ ಕೇಂದ್ರ ಗೃಹ ಸಚಿವರಿಗೂ ಕೂಡ ಅವರು ಕೊಟ್ಟರು. ಡ್ಯಾಮೇಜ್ ಕಂಟ್ರೋಲ್ ಮಾಡೋದು, ಹೆಡ್ಲೈನ್ ಮೋಹವನ್ನ ಇಟ್ಕೊಂಡು ಕೆಲಸ ಮಾಡೋದನ್ನ ಬಿಟ್ಟುಬಿಡಿ, ನೀವು ಮೊದಲು ಸದನಕ್ಕೆ ಬನ್ನಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಅಷ್ಟೇ ಅಲ್ಲದೆ ಪ್ರಧಾನಮಂತ್ರಿಯವರಿಗೆ ಇಡೀ ರಾತ್ರಿ ನಿದ್ದೆಗೆಡುವಂತಾಗಿದೆ, ಹಾಗಾಗಿನೇ ಮಿಡ್ ನೈಟ್ ರೀಲ್ಸ್ ಬರ್ತಾ ಇದ್ದಾವೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸದನದಲ್ಲಿ ಗೇಲಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಪ್ರಧಾನಮಂತ್ರಿಯವರ ವಿಚಾರದಲ್ಲೂ ಕೂಡ ಗೇಲಿ ಮಾಡಿದ್ರು. ಜೊತೆಗೆ ಜುಲೈ 20ರಂದು ಜಂತರ್ ಮಂತರ್ನಲ್ಲಿ ಏನಾಯಿತು ಅನ್ನೋದರ ಸತ್ಯವನ್ನ ಹೇಳಬೇಕು, ಜುಲೈ 20ರಂದು ಏನ್ ನಡೀತು ಅನ್ನೋದರ ಬಗ್ಗೆ ಸದನಕ್ಕೆ ಸತ್ಯ ಹೇಳಬೇಕು, ಅದನ್ನ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಸದನಕ್ಕೆ ಬಂದು ಉತ್ತರವನ್ನು ಕೊಡಲೇಬೇಕು ಅನ್ನುವಂಥ ಆಗ್ರಹವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ರು. ಹೀಗೆ ಒಂದಾದ ಮೇಲೊಂದು ವಾಗ್ಬಾಣವನ್ನು ಪ್ರಯೋಗಿಸ್ತಾ ಹೋದ್ರು. ಜೊತೆಗೆ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ದೌರ್ಜನ್ಯಕ್ಕೆ ಅಮಿತ್ ಶಾ ಅವರೇ ನೇರ ಕಾರಣ ಅನ್ನುವಂಥ ಆಪಾದನೆಯನ್ನ, ನಿನ್ನೆ ಏನು ರಾಹುಲ್ ಗಾಂಧಿ ಯಾವ ಆಪಾದನೆಯನ್ನು ಮಾಡಿದ್ರೋ ಅದೇ ಆಪಾದನೆಯನ್ನ ಇವತ್ತು ಅಪ್ಪರ್ ಹೌಸ್ನಲ್ಲಿ, ಲೋವರ್ ಹೌಸ್ನಲ್ಲಿ ಅಂದರೆ ಕೆಳಮನೆಯಲ್ಲಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಯಾವ ಆರೋಪವನ್ನು ಮಾಡಿದ್ರೋ, ಯಾವ ಆಗ್ರಹವನ್ನು ಮಾಡಿದ್ರೋ ಅದೇ ಆರೋಪ ಮತ್ತು ಆಗ್ರಹವನ್ನ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ರು. ಮೋದಿ ಅಮಿತ್ ಶಾ ಮಾತನಾಡದಿದ್ರೆ ಮಕ್ಕಳು ಮತ್ತೆ ಬೀದಿಗಿಳಿಯಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ಅವರು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದು ವೇಳೆ ನೀವು ಮಾತನಾಡದೇ ಇದ್ರೆ ಮಕ್ಕಳು ಮತ್ತೆ ಬೀದಿಗಿಳಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಮಕ್ಕಳ ಹೋರಾಟ ಹತ್ತಿಕ್ಕುವ ಸಲುವಾಗಿನೇ ಸರ್ಕಾರ ಈ ಹೊಸ ವಿಧೇಯಕವನ್ನು ತಂದಿದೆ. ಅವರನ್ನ ಸುಮ್ಮನಾಗಿಸುವಂತಹ ಉದ್ದೇಶದೊಂದಿಗೆ ನೀವು ಈ ವಿಧೇಯಕವನ್ನು ತಂದಿದ್ದೀರಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಪಾದನೆಯನ್ನ ಮಾಡಿದ್ದಾರೆ ಸದನದ ಒಳಗಡೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನ ವೈಖರಿಯನ್ನು ನಿಮಗೆ ತೋರಿಸ್ತೀನಿ. आपकी वजह से, आपके सरकार की वजह से ये सब भुगतना पड़ा. उसके कारण बीजेपी सरकार है, मोदी जी है, सबसे बड़े हमारे होम मिनिस्टर है अमित शाह साहब, जो दिख रहे ही नहीं हूं. मैं देख रहा हूं, मैं तो बाकी के छोटे छोटे इश्यू में आके बार बार अपनी बात रखते हैं, हर तरफ घूमते हैं, तो जिस तरफ क्यों नहीं घूम रहे मुझे मालूम नहीं. डरे हुए हैं, डरे हुए हैं. तो ये प्रधानमंत्री भी मुंह नहीं खोल रहे और हमारे होम मिनिस्टर भी नहीं हो रहे, क्योंकि यहां पर दिल्ली में ही इतनी गड़बड़ हो रही है और आप होम मिनिस्टर हो, लॉ एंड ऑर्डर देखते हो, इतना होने के बावजूद भी, गड़बड़ी होने के बाद आपका मुंह भी नहीं खुल रहा. क्या कोई स्टिच कर दिया क्या? मुंह को बंद कर दिया? सिर्फ आपने आंकड़े बदले, लेकिन आपका इंटेंशन आपने इसमें नहीं बताया. इसको कैसा रोकना. इसीलिए मैं ये कहूंगा कि ये सब जो माहौल आज चल रहा है, इस माहौल को ठंडा करने के लिए और जो आज हमारे विद्यार्थी युवा जो सड़क पे आए हैं उनको ठंडा करने के लिए ये बिल लाया गया है. ये
है सो समस्या को सुलझाने के लिए नहीं। ಇನ್ನು ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೂ ಒಂದು ಪ್ರಶ್ನೆ ಎತ್ತಿದ್ರು. 2024 ನೀವು ಯಾಕೆ ಮಾಡಲಿಲ್ಲ? 2024 ಮಂಡನೆಯಾಗಿದ್ದಂತಹ ಬಿಲ್ ಸೈಡ್ ಲೈನ್ ಮಾಡಿದ್ದು ಯಾಕೆ? ನೀವು 2024 ಮಸೂದೆಯನ್ನು ಮಂಡನೆ ಮಾಡಿದ್ರಿ, ನಂತರ ಯಾಕೆ ಅದನ್ನು ಸೈಡ್ ಲೈನ್ ಮಾಡಿದ್ರಿ? ಭಾರತ್ ಜೋಡೋ ಯಾತ್ರೆಯ ವೇಳೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಪೇಪರ್ ಲೀಕ್ ಆಗ್ತಾ ಇರುವಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನೀವು ಪ್ರಶ್ನೆ ಪತ್ರಿಕೆ ಲೀಕ್ಗಳ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ರೆ ನೀವು ಕೇಳಲಿಲ್ಲ, ಸರ್ಕಾರದವರು ಅದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಆವಾಗಲೇ ನೀವು ಈ ಬಿಲ್ಲನ್ನು ಯಾಕೆ ಹಾಗಾದರೆ ಮಂಜೂರು ಮಾಡಿಕೊಳ್ಳಲಿಲ್ಲ? ಅದನ್ನು ಯಾಕೆ ನೀವು ಕಾರ್ಯರೂಪಕ್ಕೆ ತರಲಿಲ್ಲ? 2024 ಮಾಡಿದರೆ ರಾಹುಲ್ ಗಾಂಧಿಗೆ ಕ್ರೆಡಿಟ್ ಹೋಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಸೈಡ್ ಲೈನ್ ಮಾಡಲಾಯಿತು ಅನ್ನುವಂತಹ ಆಪಾದನೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ವಿದ್ಯಾರ್ಥಿಗಳ ಆಕ್ರೋಶ ಹೆಚ್ಚಿದ್ರಿಂದಾಗಿ ಅಧಿಕಾರ ಉಳಿಸ್ಕೊಳ್ಳೋದಕ್ಕಾಗಿ ಈಗ ಮಂಡನೆಯನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ರಾಹುಲ್ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾ ಇರುವಂತಹ ಆರೋಪ. ವಿದ್ಯಾರ್ಥಿಗಳ ಆಕ್ರೋಶದ ಕಾರಣಕ್ಕಾಗಿ ಮತ್ತು ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿ ನೀವು ಈ ಬಿಲ್ಲನ್ನು ಮಂಡನೆ ಮಾಡಿದ್ದೀರಿ ಅನ್ನುವಂತಹ ಆರೋಪವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ರಾಜ್ಯಸಭೆಯಲ್ಲಿ ಮಾಡಿದ್ದಾರೆ. कि पेपर लीक होने से कितने मासूम लोगों का नुकसान हुआ और कितने लोग पीटे गए, कितने माँ बाप परेशान हैं, कितने औरतें बच्चे परेशान हैं, इसको जाहिर करने के लिए ये बात मैंने आपके सामने रखी। सभापति जी, आप अभी पब्लिक एग्जामिनेशन अमेंडमेंट बिल 2026 में जो जहाँ चर्चा के लिए आई है, उसमें सिर्फ आंकड़े बदले हैं। ज्यादा जुर्माना, कड़ी सजा, स्पेशल टास्क फोर्स, फास्ट ट्रैक कोर्ट्स जैसे प्रावधान आपने इसमें रखा है। इससे कुछ फर्क पड़ने वाला नहीं। फर्क इससे पड़ेगा आप किस ढंग से इस एग्जामिनेशन को लेके चलेंगे और विदाउट पेपर लीक आप कैसा बनाएंगे, वो उस पे ऊपर निर्भर करता है। ये जो मजबूत कानून लाने के लिए हमने 2024 में ही इसकी मांग रखी थी, लेकिन तब आपने हमारी इस बात को नहीं माना। लेकिन 2 साल के बाद आप जो काम कर रहे हैं उसे 2024 में ही क्यों नहीं किया? ಹೀಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ವೇಳೆ ವಾಗ್ದಾಳಿ ನಡೆಸ್ತಾ ಹೋದ್ರು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷಮೆಗೂ ಕೂಡ ಪಟ್ಟು ಹಿಡಿಯಲಾಯಿತು. ಇದಕ್ಕೆ ಕಾರಣ ಭಾಷಣದ ವೇಳೆ RSS ವಿಚಾರವನ್ನ ಖರ್ಗೆ ಅವರು ಪ್ರಸ್ತಾಪಿಸ್ತಾನೆ ಮುಂದುವರೆದವರು ಇಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಶಿಕ್ಷಣ ಇಲಾಖೆ ನೀತಿಗಳ ಮೇಲೆ RSS ಪ್ರಭಾವವನ್ನು ಬೀರ್ತಾ ಇದೆ. ಈ ಮಾತನ್ನು ನಿನ್ನೆ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲೂ ಕೂಡ ಹೇಳಿದರು. ಅದನ್ನು ಇವತ್ತು ರಿಪೀಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರಿಗಂತೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೂ ಒಂದು ಆರೋಪವನ್ನು ಮಾಡಿದರು. RSS ಹಿನ್ನೆಲೆ ಉಳ್ಳವರಂಥವರನ್ನ ನೀವು ಕೇಂದ್ರ ಸರ್ಕಾರದವರು ಯೂನಿವರ್ಸಿಟಿಗಳಲ್ಲಿ ನೇಮಕ ಮಾಡಿದ್ರಿ, ಮನುಸ್ಮೃತಿಯನ್ನು ನೀವು ತಂದಿದ್ದೀರಿ ಅಂತೇಳಿ, ಮನುಸ್ಮೃತಿಯ ಲೇಖನಗಳನ್ನು ಪಠ್ಯಕ್ರಮದಲ್ಲಿ ಸೇರ್ಪಡೆ ಮಾಡ್ಕೊಂಡಿದ್ದೀರಿ, ಮನುಸ್ಮೃತಿಯನ್ನು ನೀವು ತಂದಿದ್ದೀರಿ, ಪಠ್ಯದಲ್ಲಿ ಜಾತಿ ವ್ಯವಸ್ಥೆ ವರ್ಣ ವ್ಯವಸ್ಥೆ ಹೇರಿಕೆ ಆಗ್ತಾ ಇದೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸದನದಲ್ಲಿ ಗಂಭೀರ ಆರೋಪವನ್ನು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದಾರೆ. ಆದರೆ ಯಾವಾಗ ಖರ್ಗೆ ಅವರು ಈ ಮಾತನ್ನು ಹೇಳಿದ್ರು ಅದಕ್ಕೆ ಆಧಾರ ಕೊಡಿ, ಇಲ್ಲದೆ ಹೋದರೆ ನೀವು ಕ್ಷಮೆ ಕೇಳಬೇಕು ಅಂತ ಹೇಳಿ ಖರ್ಗೆ ಅವರ ಮಾತಿಗೆ ಸಚಿವ JP ನಡ್ಡಾ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾನೆ ಕ್ಷಮೆಗೆ ಆಗ್ರಹಿಸಿದ್ದಾರೆ. ಮಾಡಿರುವ ಆರೋಪಗಳಿಗೆ ಸಾಕ್ಷ್ಯ ಕೊಡಿ, ಯಾವ ಪಾಠದಲ್ಲಿದೆ, ಎಲ್ಲಿದೆ ಅಂತಹ ಲೇಖನ, ಮನುಸ್ಮೃತಿಗೆ ಸಂಬಂಧಪಟ್ಟಂತಹ ಲೇಖನ ಯಾವುದಿದೆ, ಯಾವ ಪಾಠದಲ್ಲಿದೆ, ಅದನ್ನು ನೀವು ಹೇಳಬೇಕು. ಇಲ್ಲದೆ ಹೋದರೆ ನೀವು ಸದನಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಖರ್ಗೆ ಅವರ ಮಾತುಗಳ ಬಗ್ಗೆ ಬಿಜೆಪಿ ಸದಸ್ಯರು ಆಕ್ಷೇಪವನ್ನು ಎತ್ತಿ ಗದ್ದಲವನ್ನು ಕೂಡ ಮಾಡಿದ್ದಾರೆ. ಸದನದಲ್ಲಿ ಬಹಳ ಮಾತಿನ ಯುದ್ಧವೂ ಕೂಡ ನಡೆದಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಡ ಹೇರುವಂತಹ ಪ್ರಯತ್ನವನ್ನ JP ನಡ್ಡಾ ಅವರ ನೇತೃತ್ವದಲ್ಲಿ ಬಿಜೆಪಿಯ ಸದಸ್ಯರುಗಳು ಮತ್ತು NDA ಸದಸ್ಯರುಗಳು ಸದನದ ಒಳಗಡೆ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.